ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನೆಲ್. ಗೃಹಲಕ್ಷ್ಮಿ ಯೋಜನೆಯ 18ನೇ ಕಂತಿನ ಹಣ ಇನ್ನೂ ಕೂಡ ತುಂಬ ಜನಗಳಿಗೆ ಬಂದೇ ಇಲ್ಲ. ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ತಾನೆ ಇದ್ದೀರಾ 18ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ಬಿಟ್ಟು. ಹಾಗೆ 19ನೇ ಕಂತಿನ ಹಣ ಬಂದಿದೆ ಅಂತ ಹೇಳ್ತಿದ್ದಾರೆ ಮೇಡಮ್, ಆದರೆ ನಮ್ಗೆ ಇನ್ನೂ ಕೂಡ ಬಂದಿಲ್ಲ, ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳಿಗೆ ಡೌಟ್ಸು, ಸಾಕಷ್ಟು ಜನಗಳಿಗೆ ಬಂದಿಲ್ಲ. ಸೊ ಅಂಥವ್ರಿಗೆಲ್ಲರಿಗೂ ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಅಧಿಕೃತವಾಗಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಮಾತಾಡೋಣ. ಇನ್ನೂ ಕೂಡ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೆ ಒಂದು ಲೈಕನ್ನು ಕೂಡ ಕೊಟ್ಬಿಡಿ. ಸೊ ಫಸ್ಟ್ ನಾವು 19ನೇ ಕಂತಿನ ಹಣದ ಬಗ್ಗೆ ಮಾತಾಡೋಣ. 19ನೇ ಕಂತಿನ ಹಣ ರಿಲೀಸ್ ಆಗಿದೆ, 2ನೇ ವಾರದಲ್ಲೇ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಲಾಸ್ಟ್ ಒಂದು ಪ್ರೆಸ್ ಮೀಟಲ್ಲಿ ಹೇಳಿದರು. ಸೊ ಏಪ್ರಿಲ್ 2ನೇ ವಾರದಿಂದನೇ ಹಣ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಹಂತ ಹಂತವಾಗಿ ಎಲ್ರಿಗೂ ಕೂಡ ಬಂದು ತಲುಪಿಬಿಡುತ್ತೆ. ನಾವು ಆಲ್ಮೋಸ್ಟ್ ಏಪ್ರಿಲ್ ಎಂಡಲ್ಲಿ 30ನೇ ತಾರೀಕು ಒಳಗಡೆ ಕ್ಲಿಯರ್ ಮಾಡಿ ಕೊಟ್ಬಿಡ್ತೇವೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಕಡೆ ಅವ್ರು ಹೇಳ್ತಾನೆ ಬಂದರು. ನಾವು ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡ್ತಾನೆ ಬಂದ್ವಿ. ಸೊ ಇವಾಗ ಏನಂತಂದರೆ 23, ಸೊ ಇವತ್ತಾದರೂ ಕೂಡ ಸಾಕಷ್ಟು ಜನಗಳಿಗೆ ಹಣ ಬಂದಿಲ್ಲ. ಅದ್ರ ಬಗ್ಗೆ ಕೇಳೋದಾದರೆ ಅವರು ಹೇಳಿರೋ ಮಾಹಿತಿ ಏನಂದರೆ ಇದೇ ಅಂದರೆ 22ನೇ ತಾರೀಕಿಂದ ಅಂದರೆ ನಿನ್ನೆಯಿಂದನೇ ಅವರು ಹಣವನ್ನು ಹಾಕ್ತಾ ಇದ್ದಾರಂತೆ. ಅಂದರೆ ನಿನ್ನೆ 1% ಜನಗಳಿಗೆ ಅಂದರೆ 5ರಿಂದ 10,000 ಜನಗಳಿಗೆ ನಿನ್ನೆ ಹಣ ತಲುಪಿದೆ. ಹಾಗೆ ಇವತ್ತು ಕೂಡ ಹಾಕ್ತಾರೆ, ಇವತ್ತು ಬೆಳಗ್ಗೆಯಿಂದನೂ ಹಾಕ್ತಾ ಇದ್ದಾರೆ. ಸೊ ಹಂಗೆ ನೋಡೋಕೆ ಹೋದರೆ ಇದು ಕೂಡ ಹಂತ ಹಂತವಾಗಿ ಹಾಕ್ತಾ ಬರ್ತಾರೆ. ಒಂದು ದಿನಕ್ಕೆ 30,000 ಜನಗಳಿಗೆ ಹಾಕ್ಬೋದು ಅಂತ ಅನಿಸುತ್ತೆ. ಆ ಥರನೇ ನೋಡೋದಾದರೆ ಈ ತಿಂಗಳು ಆಗ್ಬೋದು, ಇನ್ನೂ ಹೆಚ್ಚು ಕಮ್ಮಿನೂ ಆಗ್ಬೋದು, ಆದರೆ ಹಣವನ್ನು ಹಾಕ್ತಾ ಇದ್ದಾರೆ. ಸೊ ಗೃಹಲಕ್ಷ್ಮಿ 19ನೇ ಕಂತಿನ ಹಾಕೋಕ್ಕೆ ರಿಲೀಸ್ ಆಗಿದೆ. ಇದು ರಾಜ್ಯ ಸರ್ಕಾರದಿಂದ ಬರುತ್ತಿರುವಂತಹ ಮಾಹಿತಿ. ನಾವು ಆಲ್ರೆಡಿ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಮೊನ್ನೆ ಸುಮಾರು ಜನಗಳಿಗೆ ಹಾಕಿದ್ದೀವಿ, ನಿನ್ನೆನೂ ಹಾಕಿದ್ದೀವಿ, ಇವತ್ತು ಹಾಕ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಇದು ಸ್ಪಷ್ಟವಾಗಿ ಹೇಳಿರುವಂಥ ಮಾಹಿತಿ, ಹಾಗಾಗಿ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು. ಮೊನ್ನೆ 21ನೇ ತಾರೀಕು ಎಷ್ಟು ಜನಕ್ಕೆ ಬಂದಿತ್ತು, 22 ಎಷ್ಟು ಜನಕ್ಕೆ ಬಂದಿತ್ತು ಅಂತಂದರೆ ಮೊನ್ನೆ 21ನೇ ತಾರೀಕು ಸಂಜೆಯಿಂದ ಹಾಕಿದ್ರಂತೆ, 5 ಗಂಟೆಯಿಂದ ಹಾಕಿರೋದು. ಸೊ ಹಂಗಾಗಿ ಅವತ್ತು ಅವ್ರು ಸ್ಯಾಂಪಲ್ಗೋಸ್ಕರ ಹಾಕಿದ್ದಾರೆ. ಸೊ ಸ್ಯಾಂಪಲ್ ನೋಡೋದಾದರೆ 5ರಿಂದ 10,000 ಜನಗಳಿಗೆ ಹಾಕಿದ್ದಾರೆ. ಸೊ ನಿನ್ನೆಯಿಂದ ಸಾಕಷ್ಟು ಜನಗಳಿಗೇನೆ ಹಣ ಬಂದಿದೆ, ಸಾವಿರಾರು ಜನಗಳಿಗೆ. ಸೊ ಇವತ್ತು ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ರೆ ನಿಮಗೆ 19ನೇ ಕಂತಿನ ಹಣ ಬಂದಿದ್ಯಾ, ಬಂದಿಲ್ವಾ, ತಲುಪಿದ್ಯಾ, ಎಷ್ಟು ಜನಕ್ಕೆ ಬಂದಿದೆ ಅದನ್ನು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ರಾಜ್ಯ ಸರ್ಕಾರ ಏನೇ ಹೇಳಿದ್ರು ಕೂಡ ನಮಗೆ ಜನಗಳು ಹೇಳಬೇಕು, ಅಂದರೆ ನಾವು ಹೇಳಬೇಕು ಹಣ ಬಂದಿದ್ಯಾ ಬಂದಿಲ್ವಾ ಅಂತಂದ್ಬಿಟ್ಟು. ಆಗ್ಲೇ ಕನ್ಫರ್ಮ್ ಆಗೋದು ಹಣ ಬಂದಿದೆ ಅಥವಾ ಬಂದಿಲ್ಲ ಅಂತಂದ್ಬಿಟ್ಟು ನೀವು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ 19ನೇ ಕಂತಿನ ಹಣ ರಿಲೀಸ್ ಆಗಿದೆ ಅನ್ನೋದು ಮನಸ್ಸಿಗೆ ಸ್ವಲ್ಪ ನಿರಾಳ ಅಂತ ಅನಿಸ್ತು. ಯಾಕಂದರೆ ಬರುತ್ತೆ ಅಂತ ಹೇಳ್ಕೊಂಡೇ ಇದ್ರು, ಬಂದಿರಲಿಲ್ಲ. ಆದರೆ ಇವಾಗ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. 2,500 ಕೋಟಿ ಹಣವನ್ನು ಈಗಾಗಲೇ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು ನಮಗೆ ಕೊಟ್ಟಿದ್ದೆ, ನಾವು ಹಾಕ್ತೀವಿ ಅಂತೇಳಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದರು. ಆದರೂ ಕೂಡ ಇಷ್ಟೊಂದು ದಿನ ಗ್ಯಾಪ್ ಆಯ್ತಲ್ಲ ಅನ್ನೋದ್ರ ಬಗ್ಗೆನೂ ಕ್ವೆಶನ್ ಮಾಡಿದಾಗ ಅವ್ರು ಹೇಳಿರುವಂತಹ ಉತ್ತರ ಬಂದುಬಿಟ್ಟು ಟೆಕ್ನಿಕಲ್ ಇಶ್ಯೂಸ್ ಆಗಿತ್ತು, ಹಾಗಾಗಿ ಲೇಟ್ ಆಗಿದೆ ಅಂತ ಅಂದ್ಬಿಟ್ಟು ಏನೋ ಒಂದು ಎಲ್ಲ ಸರಿ ಮಾಡಿ ಅವರು ಈಗಾಗಲೇ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ, ಅದೇ ಒಂದು ಖುಷಿ. ಸೊ ಇವಾಗ 18ನೇ ಕಂತಿನ ಹಣಕ್ಕೆ ಬಂದರೆ ತುಂಬ ಜನ ಹೇಳ್ತಾನೆ ಇದ್ದಾರೆ ನಮಗಿನ್ನೂ ಬಂದಿಲ್ಲ. ಆದರೆ ಸರ್ಕಾರ ಹೇಳ್ತಿದೆ ಆಲ್ರೆಡಿ ಅಮೌಂಟ್ನ ಹಾಕಿದ್ದೀವಿ ಅಂತ. ಯಾರ ಮಾತು ನಂಬೇಕಂತಲೇ ಗೊತ್ತಾಗ್ತಿಲ್ಲ. ಅದಕ್ಕೆ ಜನಗಳು ನೀವು ಹೇಳೋದೇ ಸರಿಯಾಗಿರುತ್ತೆ, ಯಾಕಂದರೆ ಹಣವನ್ನು ಪಡ್ಕೊತಿರೋದೇ ನೀವಲ್ವಾ. ಹಾಗಾಗಿ 18ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲ ಅಂತಂದರೆ ಅವರಿಗೂ ಒಂದು ಖುಷಿ ವಿಚಾರನೇ ಸರ್ಕಾರನೇ ತಿಳಿಸ್ಕೊಟ್ಟಿರುವಂಥದ್ದು. ಹಾಗೆ ನಾನು ಕೂಡ ಹೇಳ್ತಿದ್ದೀನಿ, ನಿಮಗೆ ಈಗೇನು ಹಣ ಬರ್ತಿದೆ 19ನೇ ಕಂತಿನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ, ಯಾರಿಗೆಲ್ಲ 18ನೇ ಕಂತಿನ ಹಣ ಬಂದಿಲ್ಲ ನೋಡಿ ಅವರಿಗೆ ಇವಾಗ ಬರೋದು ಹಣನೇ 18ನೇ ಕಂತಿನ ಹಣ ಆಗಿರುತ್ತೆ. ಆಮೇಲೆ ನೀವು ಕೇಳ್ಬೋದು 19ನೇ ಕಂತಿನ ಹಣ ಮತ್ತೆ ಯಾವಾಗ ಬರುತ್ತೆ, ಬರಲ್ವಾ ಅಂತ. ಹಾಗೆಲ್ಲ ಏನಿಲ್ಲ, ಬರುತ್ತೆ. ಅದು ಇದು ಬಂದು ಅಂದರೆ 18ನೇ ಕಂತಿನ ಹಣ ಬಂದು 1 ವಾರ 15 ದಿನ ಆದಮೇಲೆ 19ನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ. 18ನೇ ಕಂತಿನ ಹಣ ಬರದೇ ಇರೋರಿಗೆ ಇದು 18ನೇ ಕಂತಿನ ಹಣ ಆಗಿರುತ್ತೆ. 19ನೇ ಕಂತಿನ ಹಣ ಬರಬೇಕಾಗಿರೋರಿಗೆ ಇದು 19ನೇ ಕಂತಿನ ಹಣ ಆಗಿರುತ್ತೆ. ಆದರೆ 18ನೇ ಕಂತಿನ ಹಣ ಬರದೇ ಇರೋರಿಗೆ 19ನೇ ಕಂತಿನ ಹಣ ಡೆಫಿನೆಟ್ ಆಗಿ 1 ವಾರ ಇಲ್ಲ 15 ದಿನ ಆದಮೇಲೆ ಬಂದ್ಬಿಡುತ್ತೆ ಅಂತ. ಯಾಕಂದರೆ ಇವತ್ತನೇ ಸ್ಟಾರ್ಟ್ ಮಾಡಿದಾರಲ್ವ ಹಾಕೋಕ್ಕೆ, ಹಾಗಾಗಿ ಎಲ್ರಿಗೂ ಕೂಡ ಅವ್ರು ಕ್ಲಿಯರ್ ಮಾಡ್ತಾ ಬರ್ತಾರೆ. 1 ದಿನ 2 ದಿನ ಹೆಚ್ಚು ಕಮ್ಮಿ ಆಗ್ಬಿಟ್ಟು ಆದರೆ ಬಂದು ತಲುಪುತ್ತೆ. ಇಷ್ಟು ದಿನ ಹಾಕೇ ಇರಲಿಲ್ಲ, ಯಾರಿಗೂ ಹಣನೇ ಹೋಗಿಲ್ಲ. ಹಂಗಾಗಿ ಯಾರಿಗೂ ಕೂಡ ಗೊತ್ತಾಗಿಲ್ಲ ನಿಮಗೆ ಹಣ ಬಂದಿದ್ಯಾ ಬಂದಿಲ್ವಾ ಅಂತ ಅಂದ್ಬಿಟ್ಟು. ತುಂಬ ಜನ 18ನೇ ಕಂತಿನ ಹಣನೇ 19ನೇ ಕಂತಿನ ಹಣ ಅಂತ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಹಾಗಾಗಿ ಹೇಳ್ತಿದ್ದೀನಿ,
ಸೊ ಇವತ್ತಿನ ಮಾಹಿತಿ ಇಷ್ಟ ಆಗಿರುತ್ತೆ. ಐ ಹೋಪ್ ಇವತ್ತಿನ ಮಾಹಿತಿ ನಿಮಗೆ ಯೂಸ್ಫುಲ್ ಆಗಿದೆ ಅಂತ. ಪ್ಲೀಸ್ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನಾಳಿನ ವಿಡಿಯೋದಲ್ಲಿ ಸಿಗೋಣ. ಅದನ್ನ ಕಚ್ಚೇಕಿರಣ ಬಾಯ್.